ಎಂಗೇಜ್ಮೆಂಟ್ ಆದಮೇಲೆ ನನಗೊಂದು ಆಸೆ ಇತ್ತು ಸರ್. ಏನಂದರೆ ಎಷ್ಟೋ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಸುಮಾರು ಕಡೆ ನಾನು ಹೋಗ್ಬೇಕಾದ್ರೆ ಎಲ್ಲ ಕಡೆ ಬಿಟ್ಟು ಹೋಗ್ತಿದ್ದೆ. ಬಿಕಾಸ್ ಆವಾಗಿನ್ನ ನಾನು ಜನಗಳಿಗೆ ತೋರಿಸಿರಲಿಲ್ಲ. ಬಿಕಾಸ್ ಸರ್ ಈ ನಜರ್ ಕಣ್ ದೃಷ್ಟಿ ಅನ್ನೋದು ಸಿಕ್ಕಾಪಟ್ಟೆ ನಿಜ ಸರ್. ಸೊ ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಅಥವಾ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಹೇಳ್ಕೊಳ್ಳೋದಕ್ಕೆ ಅಥವಾ ತೋರು ಪಡೋಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ, ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ನನಗೆ ಭಯ, ಅದೆಲ್ಲೂ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅಂತ ಅಂದಾಗ ಮತ್ತೆ ಅದು ಕಣ್ಣು ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಎಂಗೇಜ್ಮೆಂಟ್ಗೆ ಕಾಯ್ತಾ ಇದ್ದೆ. ಯಾವಾಗ ಒಂದು ಎಂಗೇಜ್ಮೆಂಟ್ ಒಂದು ಬಿಗ್ ರಿಲೀಫ್ ಅಂತಲ್ಲ, ಒಂದು ಭಾರ ಅನ್ಸುತ್ತಲ್ಲ, ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನು ನನ್ನ ಹುಡುಗಿನ ಜನಗಳಿಗೆ ತೋರಿಸ್ಬೇಕು. ಬಿಕಾಸ್ ಜನರಿಂದ ನಾವಲ್ಲ ಸರ್. ಸೊ ನಾನು ಹಂಗೆ ಜನಗಳಿಗೆ ತೋರಿಸ್ಬೇಕು ಅಂತ ತಕ್ಷಣ ಒಂದು ದೊಡ್ಡ ಭಾರನ ಇಳಿಸ್ದಂಗೆ ಆಯಿತು. ಇಲ್ಲಿವರೆಗೂ ಒಂದು ಭಾರ, ಎಲ್ಲೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಲಿ, ಎಲ್ಲೇ ಒಂದು ಫ್ರೆಂಡ್ಸ್ ಜೊತೆ ಹೋಗಲಿ, ಎಲ್ಲೇ ಒಂದು ಫ್ಯಾಮಿಲಿ ಜೊತೆ ಹೋದ್ರು ಇವಳನ್ನ ಅವಾಯ್ಡ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ವಿಡಿಯೋ ತೆಗಿತಿದ್ದೆ ಇವಳು, ನಾನು ಎಲ್ಲ ವ್ಲಾಗ್ಸ್ನ ತೆಗಿತಿದ್ದಿದ್ದೆ ಇವಳು. ಎಂಗೇಜ್ಮೆಂಟ್ ಮುಂಚೆ ಎಲ್ಲ ವ್ಲಾಗ್ಸ್ ತೆಗಿತಿದ್ದಿದ್ದು ಇವಳು. ಈಗ ತೆಗಿವಳು ಇನ್ನೇನೋ ಒಂದು ಪಾಸಿಂಗ್ ಶಾಟಲ್ಲಿ ಅವಳು ಹೋಗಿ ಹೌಚ್ಕೋಬೇಕಾಗಿತ್ತು. ಬಿಕಾಸ್ ನಾನು ಇವಳನ್ನ ತುಂಬ ಚೆನ್ನಾಗಿ ರಿವೀಲ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಇವಳು ನನ್ನ ಹುಡುಗಿ ಏನಂದ್ರೆ ನಾನು ಡಿಫ್ರೆಂಟಾಗಿ ರಿವೀಲ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ. ಸೊ ಇವಾಗ ಒಂದು ಭಾರ ಕಡಿಮೆ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಏನೂ ಬದಲಾಗಲಿಲ್ಲ ಸರ್. ಯಾಕಂದರೆ ನಾನು ಅವಳನ್ನ ಇಷ್ಟು ವರ್ಷ ಪ್ರೀತಿಸಬೇಕಾದ್ರೂ ನಮ್ಮಲ್ಲಿ ಅವಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಎಂಗೇಜ್ಮೆಂಟ್ ಆದಮೇಲೂ ಆಗಲ್ಲ, ಮದುವೆ ಆದಮೇಲೂ ಆಗಲ್ಲ, ಹಿಂಗೆ ಇರ್ತೀವಿ. ಓಕೆ, ಟೆಲ್ ಮಿ, ನಿಮ್ಮನ್ನು ಪ್ರೀತಿಸುವಂಥ ಪ್ರಶಾಂತ್, ಏನು ಆ್ಯಕ್ಟಿಂಗ್ ಮಾಡ್ತೀರಾ ಪ್ರಶಾಂತ್, ನೀವು ನೋಡಿ ನಾವು ಖುಷಿ ಪಡ್ತೀವಿ, ನಗ್ತಿರ್ತೀವಿ. ವಯಸ್ಸಾದವರು, ಪುಟಾಣಿ ಮಕ್ಕಳು, ಮಧ್ಯವಯಸ್ಕರು ಎಲ್ಲರೂ ಹೇಳ್ತಿರ್ತಾರೆ. ಆ ಇಷ್ಟಪಡೋರಿಗೆ ನಿಮ್ಮ ಹುಡುಗಿ ಅಂತಿದ್ದೀರಲ್ಲ ಅವಾಗಿಂದ, ಅವ್ರನ್ನ ಹೆಂಗೆ ಪರಿಚಯ ಮಾಡ್ಕೊಡ್ತೀರಾ ಒಂದು 30 ಸೆಕೆಂಡಲ್ಲಿ? ಇವಳು ನಮ್ಮ ಹುಡುಗಿ. ಇಲ್ಲಿವರೆಗೂ ನನ್ನನ್ನು ಹೆಂಗೆ ಮನೆ ಮಗ ಅಂತ ನೀವು ಪ್ರೀತಿಸಿದ್ರು, ಹಂಗೆ ಅವಳನ್ನು ಮನೆ ಮಗಳ ಥರ ಪ್ರೀತಿಸಿ ಅವಳನ್ನ ನೋಡ್ಕೊಳ್ಳಿ. ಆ್ಯಂಡ್ ನಾನೆಷ್ಟು ಮಾತಾಡ್ತೀನೋ ಅವಳು ಮಾತಾಡ್ಬೇಕಾದ್ರೆ ಆಚೆ ಈಚೆ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದರೆ ನಾನು ಹಿಂಗೆ ಎಂಟರ್ಟೈನ್ ಮಾಡ್ತಿದ್ನೋ, ಬಹುಶಃ ಅವಳು ಮುಂಬರುವ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು ಎಂಟರ್ಟೈನ್ ಮಾಡ್ತಾಳೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಜನತೆ ಇವಳನ್ನ ಸ್ವೀಕರಿಸಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನೈಸ್. ಕೃತಿ, ಈಗಲೂ ಮಾತಾಡದಿದ್ರೆ ಕಷ್ಟ ಆಗುತ್ತೆ. ಅವಳು ಮಾತಾಡ್ತಾಳೆ ನೋಡಿ. ಆಮೇಲೆ ಏನೋ ಒಂದು ಮಾತು ಸರ್, ಈಗ ಏನೋ ಒಂದು ಕ್ವಶನ್ ಕೇಳ್ತೀವಿ. ನಾನು ಅವಳ ಜೊತೆ ಈಗ ರೀಸೆಂಟಾಗಿ ವ್ಲಾಗ್ ಮಾಡಿದ್ದೆ. ನಾನು ಏನೋ ಒಂದು ಕ್ವಶನ್ ಕೇಳ್ತೀನಿ, ಅವಳು ಏನೋ ಮಾತಾಡ್ತಾಳೆ ಸರ್. ಅದಕ್ಕೂ ಆ ಕ್ವಶನ್ಗೂ ಆನ್ಸರ್ಗೂ ಸಂಬಂಧವೇ ಇರಲ್ಲ. ಇದು ಸಂಬಂಧ ಸಿಂಕ್ ಆಗ್ತಿಲ್ಲ. ಅಯ್ಯೋ ಸಾರಿ ಕಣ, ಫಸ್ಟಿನ್ ತಗೋತಾಳೆ. ಅದು ಸಿಂಕ್ ಇರಲ್ಲ. ಇನ್ನು ಎಷ್ಟು ಸಿಂಕ್ ಮಾಡೋದು ಸರ್. ಈಗ ನೋಡಿ, ಈ ಕ್ವಶನ್ ಕೇಳಿ ನಿಮ್ದೊಂದು ಭಾಷೆ ಬರುತ್ತಲ್ಲ, ಆ ಭಾಷೆಲಿ ಕೇಳ್ಬಿಡಿ, ಅವಳು ದಗ್ಬ್ರೆ ಮಾಡಬಿಡ್ತಾಳೆ. ಏನು ಕೇಳ್ತಾವ್ರೆ ಅಂತ ಸುಮ್ಮನಾಗ್ಬಿಡ್ತಾಳೆ. ಇಲ್ಲ, ಓಕೆ, ಏನು ಉತ್ತರ ಕೊಡು ಹೇಳಿ ಏನಾದ್ರು ನಮ್ಗೆ. ಈಗ ಹಂಗಾರೆ ಎಂತ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ. ನಿಮ್ಮ ಹುಡುಗ ಹೇಗಿದ್ದಾನೆ? ಅವರು ತುಂಬಾ ಚೆನ್ನಾಗಿದ್ದಾರೆ. ಎಂಗೇಜ್ಮೆಂಟ್ ಆಯ್ತು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಂಗೇಜ್ಮೆಂಟ್ ಆದ್ಮೇಲೆ ಹೌ ಡು ಯು ಫೀಲ್? ಹೇಗೆ ಅನಿಸ್ತಿದೆ? ಅದೇ ಎಲ್ಲ ಪಾಸಿಟಿವ್ ಆಗಿದೆ, ಬಟ್ ಸ್ವಲ್ಪ ನೆಗೆಟಿವ್ ಇದೆ. ಸೊ ನಮ್ಮಿಬ್ರದಲ್ಲ, ನಾರ್ಮಲ್, ನಿಮಗೆ ಗೊತ್ತಿರೋ ಪ್ರಕಾರ ಕಮೆಂಟ್ಸ್ದು. ಬಟ್ ನಮ್ಮ ಲೈಫು ತುಂಬಾನೇ ಚೆನ್ನಾಗಿದೆ. ಬಿಕಾಸ್ ನಾನು ಇವ್ರ ಜೊತೆ ಜೀವನ ಮಾಡೋದು ಲೈಫ್ ಟೈಮ್ ನಾನು. ಸೊ ನನಗಿಷ್ಟ ಆಗಿದ್ದಾರೆ ಇವರು, ನನಗೆ ಯಾವತ್ತೂ ಚೆನ್ನಾಗಿ ಕಾಣಿಸಿದ್ದಾರೆ. ಸೊ ಹಾಗಾಗಿ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಐ ಲೈಕ್ ದ ವೇ, ಬಿಕಾಸ್ ಅವ್ರು ತೆಗೆದಿರೋದನ್ನ ಕೇಳ್ತಿದ್ದೀನಿ. ಕಮೆಂಟ್ಸ್ ಬರ್ತಿರುತ್ತೆ, ಇಲ್ಲ ಅಂತಲ್ಲ, ನೆಗೆಟಿವ್ ಕಮೆಂಟ್ಸ್ ನೋಡಿದೆ ನಾನು, ಇಲ್ಲ ಅಂತಲ್ಲ. ಬಟ್ ನೀವಿಬ್ಬರು ಅದನ್ನು ಸ್ವೀಕರಿಸೋ ರೀತಿ ಇದೆಯಲ್ಲ, ಅದು ವೆರಿ ಆರೋಗ್ಯಕರ. ಅದು ಯಾಕಂತ ಹೇಳ್ತೀನಿ ಅಂದರೆ ಸರ್, ನಾನು ಶೋ ಸ್ಟಾರ್ಟ್ ಆಗಬೇಕಾದ್ರಿಂದನೂ ಇವಳು ನನ್ನ ಲವರ್ ಅಂತ ಗೊತ್ತಾಗಿರೋಕ್ಕಿಂತ ಮುಂಚೆ, ನಾನು ಈಗ ಹೇಳೋಕ್ಕಿಂತ ಮುಂಚೆ ಯಾರಿಗೂ ಹೇಳಿರ್ಲಿಲ್ವಲ್ಲ. ಶೋ ಸ್ಟಾರ್ಟ್ ಆಗಬೇಕಾದ್ರೂ ಅಲ್ಲಿ ಕಾಲು ಹೇಳ್ತಿದ್ರು. ನಾನು ಅದನ್ನು ತೊಗೊಂಡ್ಬಿಟ್ಟಿದ್ದೆ. ನಾನು ಅದನ್ನು ತೊಗೊಳ್ಬೇಕಾದ್ರೆ ಬಂದು ಇವಳಿಗೆ ಫೀಡ್ ಮಾಡ್ತಿದ್ದೆ. ನೋಡು, ಸೋಷಿಯಲ್ ಮೀಡಿಯಾ ಆಗಿರಲಿ, ಡಿಜಿಟಲ್ ಮೀಡಿಯಾ, ಸಿನಿಮಾ, ಯಾವುದೇ ರಂಗದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನೆಗೆಟಿವಿಟಿ ಇದ್ದೇ ಇರುತ್ತೆ. ನೆಗೆಟಿವಿಟಿ ಇಲ್ದಿರೋ ಜಾಗನೇ ಇಲ್ಲ. ಈಗ ನಾವು ಈಗಿನ ಪ್ರಪಂಚದಲ್ಲಿ ದೇವರು ದೆವ್ವ, ಪಾಸಿಟಿವು ನೆಗೆಟಿವ್, ಹೊಗಳೋರು ಬೈಯೋರು, ಈ ಥರ ಎಲ್ಲ ನಮ್ಮ ಸುತ್ತಮುತ್ತನೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸ್ವೀಕರಿಸ್ಕೊಂಡು ಹೋಗಬೇಕು. ಅದನ್ನು ನೀನೇನಾದರೂ ಅವನೇನೋ ಹೇಳ್ದ ಅಂತ ನಾನು ಅದನ್ನು ತಲೆ ಕೆಡ್ಸ್ಕೊಂತ ಹೋದ್ರೆ ಜೀವನ ಸಾಗಲ್ಲ. ಸೊ ನಾನು ಅವ್ಳಿಗೆ ಯಾವಾಗಲೂ ಪಿಚಿನ್ ಮಾಡಿರ್ತೀನಿ, ನೋಡು ನೆಗೆಟಿವ್ ತಲೆ ಕೆಡ್ಸ್ಕೊಂಬಿಡ, ರೆಡಿ ಇರು. ಯಾವುದೋ ಒಂದು ಕಮೆಂಟ್ ಬಂದರೆ ಸ್ವಲ್ಪ ಇನಿಷಿಯಲ್ ಟೆನ್ಷನ್ ನೋಡೋಡು, ಏನು ಹಂಗೆ ಹೇಳ್ತಿದ್ದಾರೆ, ಏನು ಬಿಟ್ಬಿಡು, ತಲೆ ಕೆಡ್ಸ್ಕೊಂಬೇಡ. ನಾನು ನಿನ್ನನ್ನು ಇಷ್ಟಪಡ್ತೀನಿ, ನೀನು ನನ್ನನ್ನು ಇಷ್ಟಪಡ್ತೀಯ, ವರಿ ಯಾಕೆ ಮಾಡ್ಕೊಂತೀಯ? ಇಲ್ಲ, ಮುಂಚೆಯಿಂದ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ರು. ಏನಂದರೆ ನೀನು ಪಾಸಿಟಿವ್ ತೊಗೊಳಕ್ಕೆ ರೆಡಿ ಇರ್ತೀಯ ಅಂದಮೇಲೆ ನೆಗೆಟಿವ್ ಕೂಡ ತೊಗೊಳಕ್ಕೆ ರೆಡಿ ಇರಬೇಕು ಅಂತ. ಸೊ ಸ್ಟಾರ್ಟಿಂಗಿಂದ ಅದು ನನಗೆ ಹೇಳಿದರು, ಈ ಥರ ಬರ್ಬೋದು, ಸೊ ರೆಡಿ ಇರು ಎಲ್ಲದಕ್ಕೂ ಅಂತ. ಸ್ವಲ್ಪ ನಾನು ಸೆನ್ಸಿಟಿವ್, ಈ ಥರ ಎಲ್ಲ ಬಂದರೆ ಸ್ವಲ್ಪ 1-2 ಡೇಸ್ ಬೇಕು ನನಗೆ ಅದರಿಂದ ಹೊರಗೆ ಬರೋಕ್ಕೆ. ಇವಾಗ ನಂಗೆ ನಗು ಬರ್ತಾ ಇರುತ್ತೆ ನೋಡಿ, ಏನು ಅವ್ರಿಗೆ ಹೆಂಗೆ ಟೈಮ್ ಇರುತ್ತೆ, ಇಷ್ಟು ಚೀಪಾಗೆಲ್ಲ ಥಿಂಕ್ ಮಾಡ್ತಾರಲ್ಲ ಅಂತ. ಸೊ ಇವಾಗ ಓಕೆ. ಸೊ ಏನು ನಕಾರಾತ್ಮಕ ನೆಗೆಟಿವ್ ಕಮೆಂಟ್ ಬರುತ್ತೆ ಅದನ್ನು ಮೊದಲೇ ಗೆಸ್ ಮಾಡಿದ್ರಿ? ಹೌದು, ಈ ಆ್ಯಂಗಲಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ ಸರ್, ನಾನು ಯಾವ ಮಟ್ಟಿಗೆ ಸರ್, ನಾನು ಈಗ ಈ ಸ್ಮಾಲ್ ಸ್ಕ್ರೀನಿಗೆ ಬರೋಕ್ಕಿಂತ ಮುಂಚೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರೇ. ನಾನು ಇನ್ನೊಬ್ರು ವೀಡಿಯೋಸ್ಗೆ ಕಮೆಂಟ್ ಮಾಡ್ತಿದ್ದವನೆ, ಚೆನ್ನಾಗಿದೆ ಅಂತಿದ್ದೆ, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಇರಬೇಕು ಅಂತಿದ್ದವನೆ. ನನಗೆ ಗೊತ್ತು
ಆಸ್ ಅ ಕಮೆಂಟರ್, ಆಸ್ ಅ ಕಮೆಂಟ್ ಮಾಡೋರು ನನಗೆ ಗೊತ್ತು ನೀನು ನನಗೆ ಏನು ಕಮೆಂಟ್ ಮಾಡ್ತೀಯ ಅಂತ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ದಟ್ ಇಸ್ ರಿಯಾಲಿಟಿ. ನಾವು ಕರೆಕ್ಟು. ಈಗ ಕಾಂಟೆಂಟ್ ಮೇಲೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಬೇರೆ, ಈ ಕಲರ್ ಮೇಲೆ ಅಥವಾ ವಯಸ್ಸಿನ ಮೇಲೆ ಅಥವಾ ಇನ್ಯಾವುದೋ ಪ್ಲಾನ್ ಆ ಥರದ್ದೆಲ್ಲ ಮಾಡಿ ಕಮೆಂಟ್ ಮಾಡಿದಾಗ ಹೇಗೆ ಅನ್ಸುತ್ತೆ ಸರ್? ಕೆಲವೊಮ್ಮೆ ಬೇಜಾರಾಗುತ್ತೆ ಸರ್. ನಾನು ಹೇಳೋದು ಈ ಥರನೂ ಯೋಚನೆ ಮಾಡ್ತಾರ ಜನ ಅಂತ ಬೇಜಾರಾಗುತ್ತೆ. ಬಟ್ ನಾವು ಇರೋದೇ ಅಂಥ ಜನಗಳ ಮಧ್ಯೆ. ಯಾರೋ ಏನೋ ಹೇಳ್ತಾರೆ, ಇನ್ನೊಬ್ಬ ಯಾರೋ ಏನೋ ಮಾತಾಡ್ತಾರೆ ಅಂತ ನಾನು ತಲೆ ಕೆಡ್ಸ್ಕೊತ ಹೋದ್ರೆ, ನಾನು ದಿನ ಅಳ್ತಾ ಹೋದ್ರೆ, ನೀನು ಯಾವ ಗುರು ನಿನಗೋಸ್ಕರ ನೀನು ನಗ್ತೀಯ ಅಂತ ನನಗೆ ಪ್ರಶ್ನೆ ಆಗ್ತಾ ಇರುತ್ತೆ. ನಿನಗೋಸ್ಕರ ನೀನು ಬದುಕೋದು ಯಾವಾಗ, ನಿನಗೋಸ್ಕರ ನೀನು ಮಾಡೋದು ಯಾವಾಗ? ನನಗೆ ಅದು ಮೈಂಡ್ಗೆ ಯಾವಾಗಲೂ ಸ್ಟ್ರೈಕ್ ಆಗ್ತಾ ಇರುತ್ತೆ. ಇನಿಷಿಯಲಿ ನನ್ನ ಕೈಲಿ ತೊಗೊಳಕ್ಕಾಗ್ತಿರಲಿಲ್ಲ ಸರ್. ಕರಿಯ ಅಂತಂದರೆ, ದಡಿಯ ಅಂತಂದರೆ ತೊಗೊಳಕ್ಕೆ ಆಗ್ತಿರಲಿಲ್ಲ. ಎಷ್ಟೊಂದು ಅವರ್ ಹತ್ತಿದ್ದೀನಿ, ಸುಮ್ಮನೆ ಹತ್ಬಿಟ್ಟಿದ್ದೀನಿ. ಯಾಕೆ ಹಿಂಗೆ ಅಂತಾರೆ? ಏನು ಕಪ್ಪಗಿರೋದು ತಪ್ಪ? ಯಾಕೆ ಕಪ್ಪಗಿರೋರು ಇನ್ನೊಂದು ಯಾರೋ ಚೆನ್ನಾಗಿರೋನ್ನ ಮಾತಾಡ್ಸಿದ್ರೆ ಅವನು ಅಸಹ್ಯಗವನೇ, ಅವಳೆಲ್ಲ ಅವ್ನು ಬೀಳ್ತಾರೆ. ಈ ಥರ ನಮಗೆ ಅದು ಅನಿಸುತ್ತೆ. ಇಷ್ಟು ವರ್ಷದಾಗಿ ಮಾತಾಡೋದು ಕಲ್ತ್ಬಿಡ್ತಾರೆ. ಆಮೇಲೆ ಕ್ರಮೇಣ ನನಗೆ ಅರ್ಥ ಆಗಕ್ಕೆ ಶುರು ಆಯಿತು ಅಂದರೆ, ಅಕ್ಸೆಪ್ಟ್. ನಾನು ಕಪ್ಪಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ದಪ್ಪಗಿದ್ದೀನಿ, ಎಸ್ ಐ ಅಕ್ಸೆಪ್ಟ್. ಬಟ್ ನಾನು ಅಕ್ಸೆಪ್ಟ್ ಮಾಡಿದ್ಮೇಲೆ ನೀನು ಅದಕ್ಕಿಂತ ಮೇಲೆ ಏನು ಮಾಡೋಕ್ಕೆ ಸಾಧ್ಯ? ಐ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್. ನೀನು ಅದ್ರ ಮೇಲೆ ಏನು ಕಮೆಂಟ್ ಮಾಡ್ಬೋದು? ಅಕ್ಸೆಪ್ಟೇ ಮಾಡ್ಕೊಂಡಿದ್ದೀನಿ. ಸೊ ನಾನು ಅವಳಿಗೆ ಹೇಳುವೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನೀನು ಅಕ್ಸೆಪ್ಟ್ ಮಾಡ್ಕೊ. ನಗ್ನಗ್ತಾ ಖುಷಿಗೆ ಯಾರು ಏನೇ ಕೇಳೋದು ನಗ್ನಗ್ತಾನೆ ಉತ್ತರ ಕೊಡ್ತೀನಿ, ನಗ್ನಗ್ತಾನೆ ಹೇಳ್ತೀನಿ. ಕೆಲವು ಕಮೆಂಟ್ಸ್ಗಂತೂ ನಾನು ನೋಡ್ತೀನಿ, ಕೆಲವು ಕಮೆಂಟ್ಸ್ಗೆ ಆದರೆ ಉತ್ತರ ಕೊಡ್ತೀನಿ, ಇಲ್ಲ ವೇಟ್ ಆಗ್ಬಿಡ್ತೀನಿ. ಎಲ್ಲದಕ್ಕೂ ಉತ್ತರ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎವ್ರಿ ಕ್ವಶನ್ಸ್ ಶುಡ್ ನಾಟ್ ಬಿ ಆನ್ಸರ್ಡ್. ಸೊ ತಲೆ ಕೆಡ್ಸ್ಕೊಳ್ಳೋದು. ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಷ್ಟೇ. ಅಷ್ಟು ನಾನು ತುಂಬ ರೀಸೈಕಲ್ ಬಿನ್ಗೂ ಹೋಗಲ್ಲ ಅದು. ಇಲ್ಲ ಡಿಲೀಟ್. ಐ ಥಿಂಕ್ ಈ ಮೆಚುರಿಟಿಲಿ ಬಹುಶಃ ಎಲ್ಲರೂ ಯೋಚನೆ ಮಾಡಬೇಕೇನೋ ಅನ್ಸುತ್ತೆ. ಹೌದು ಸರ್. ನಾನು ಹೇಳ್ತೀನಿ ಕೇಳಿ ಸರ್, ಡಿಜಿಟಲ್ ಕ್ರಿಯೇಷನ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್, ಥಿಯೇಟರ್, ಸಿನಿಮಾ ಸರ್. ನಮ್ಮ ಕೆಲವು ಜನಗಳು ಕಮೆಂಟ್ ಮಾಡೋರು ಹೇಳ್ತೀನಿ, ಎಂತೆಂಥ ಸ್ಟಾರ್ಗಳನ್ನೇ ಬಿಟ್ಟಿಲ್ಲ. ನಾವೆಲ್ಲ ಯಾವ ಲೆಕ್ಕ? ಯಾರನ್ನೂ ಬಿಡಲ್ಲ ಸರ್, ಯಾರನ್ನೂ ಬಿಡಲ್ಲ. ಆ ಕಮೆಂಟ್ ಮಾಡೋ ಫೇಕ್ ಅಕೌಂಟ್ಗಳಿಗೆ ಫೋಟೋ ಇದಿರೋದಿಲ್ಲ. ಬಟ್ ಯಾರನ್ನೂ ಬಿಡಲ್ಲ. ಬಟ್ ನಾ ಹೇಳೋದು, ಅದನ್ನು ಬೇಸತ್ಕೊಂಡು ನಾನು ಇವತ್ತು ಕೂತ್ಕೊಂಡು ಹೇಳ್ತೇನೆ, ಯಾವುದೇ ರೀತಿ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ತಲೆ ಕೆಡ್ಸ್ಕೊಂಬೇಡಿ. ಇಫ್ ಯು ಆರ್ ರೆಡಿ ಟು ನೀವು ಬರ್ತಾ ಇದ್ದೀರಾ, ನೀವು ಇಂಡಸ್ಟ್ರಿಗೆ ಅಥವಾ ನೀವು ಬರ್ತಾ ಇದ್ದೀರಾ ಡಿಜಿಟಲ್ ಕ್ರಿಯೇಷನ್ಸ್ಗೆ, ನೀವು ಬರ್ತಾ ಇದ್ದೀರಾ ಪಬ್ಲಿಕ್ ಫಿಗರ್ ಆಗಿ ಬರಬೇಕು ಅಂತಂದರೆ ನೀವು ರೆಡಿ ಇರಿ. ಫಸ್ಟ್ ಬರೋದೇ ನೆಗೆಟಿವಿಟಿ. ಅದು ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ, ಅಕ್ಕಪಕ್ಕದವರೇ ಆಗಿರ್ತಾರೆ. ನೀವು ಹೂವೇನೂ ಮಾಡೋಕ್ಕಲ್ಲ. ಹೆಂಗಂದರೆ ಏನಮ್ಮ ಚೆನ್ನಾಗಿ ಮಾಡ್ತಿದ್ದೆ, ಆಮೇಲೆ ಹಿಂಗಿಂದ ಹೋಗ್ಬಿಟ್ಟು ಏನು ಮಾಡ್ತಾರೆ ಇವರೆಲ್ಲ, ಯಾವ ಥರನೋ ಬಂದು ಅದೇ ಬಾಳು ಅದೇ. ಇದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ನೀವು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಇದೆಲ್ಲ ಯಾಕೋ ನಿಂಗೆಲ್ಲ. ಆಮೇಲೆ ನಮ್ಮ ತಾಯಿಯವ್ರಿಗೆ ಸುಮಾರು ಜನ ಹೇಳಿದ್ರಂತೆ, ಏನು ನಿಮ್ಮ ಮಗ ಗಂಡ್ಸಂತ ಹುಡ್ಸ್ಬಿಟ್ಟು ಅವನಿಗೆ ಲೇಡಿ ಡ್ರೆಸ್ ಹಾಕ್ಸ್ತಾ ಇದ್ದೀರ ಅಂತ ನನ್ನ ತಾಯಿಗೆ ಸುಮಾರು ಜನ ಹೇಳಿದ್ರಂತೆ. ನೀವು ಲೇಡಿ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾರೆ ಗಿಚ್ಚಿಗಿಲಿಗಳಿವೆ. ನಮ್ಮ ಯಾಕೋ ನಿನ್ನ ಗಂಡ್ಸಂತ ಹುಡ್ಸಿರೋದು, ನೀನು ಯಾಕೋ ಲೇಡಿ ಕ್ಯಾರೆಕ್ಟರ್ ಆಗ್ತೇನೆ? ನಾನು ಹೇಳಿದೆ, ಅಮ್ಮ ಅದು ನನ್ನ ನಟನೆ. ನಾನು ಒಬ್ಬ ಹುಡುಗನಾಗಿ ನಗಿಸ್ತೀನೋ ಬಿಡ್ತೀನೋ, ನಾನು ಹುಡುಗಿ ಪಾತ್ರ ಆಗ್ತಾಗ ಜನ ನಗ್ತಿದ್ದಾರೆ ಅಂತಂದಮೇಲೆ ಲೆಟ್ಸ್ ಅಕ್ಸೆಪ್ಟ್ ಇಟ್, ಖುಷಿ ಪಡೋಣ. ಆ್ಯಂಡ್ ನಾನು ನಗ್ಸೋ ಕೆಪಬಿಲಿಟಿ ನನಗೆ ಗೊತ್ತಾಗಿದ್ದೆ. ನಾನು ಇನ್ನೊಬ್ರ ಹತ್ರ ಅನ್ಸ್ಕೊಂಡಾಗ, ಇನ್ನೊಬ್ರ ಹತ್ರ ಕಾಲು ಎಳಿಸ್ಕೊಳ್ಬೇಕಾದ್ರೆ, ಅಥವಾ ನಾನು ಲೇಡಿ ಗೆಟಪ್ ಹಾಕಿ ಎಂಟರ್ಟೈನ್ ಮಾಡ್ಬೇಕಾದ್ರೆ ನಗ್ತಿದ್ದಾರೆ ಅಂದಮೇಲೆ ಐ ಹ್ಯಾವ್ ಟು ಡೂ ದಟ್. ನನಗದ್ರಲ್ಲಿ ಬೇಜಾರು, ಅಸೂಯೆ, ಪಾತ್ರ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಕೊಡಬೇಕು ನಾವು. ಯಾವುದೇ ಪಾತ್ರ ಆಗಿಲ್ಲ ಸರ್, ನನ್ನ ಪ್ರಕಾರ ಸರ್, ನಾನು ಮಾತ್ರ ಅಲ್ಲ, ಇಲ್ಲಿ ಕೂತಿರೋರು ಎಲ್ಲರೂ, ಯಾರ್ಯಾರು ದೊಡ್ಡ ಸೆಲೆಬ್ರಿಟೀಸ್ ಬಂದಿದ್ರು ಅವ್ರಿಗೆಲ್ಲರೂ ಒಂದು ಪಾತ್ರ ಅಂತ ಬಂದಾಗ ಮಾಡಲೇಬೇಕು ಸರ್, ಮಾಡಲೇಬೇಕು. ಸೊ ನಾನು ಅದನ್ನು ತುಂಬ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾಗ್ಬಿಟ್ಟಿದೆ. ಆಮೇಲೆ ನನ್ನ ರಿಲೇಟಿವ್ಸ್ನ ನಾನು ಫಸ್ಟು, ನಂಗೆ ಗೊತ್ತಿಲ್ಲ ಈ ವಿಡಿಯೋ ನನ್ನ ರಿಲೇಟಿವ್ಸ್ ನೋಡ್ತಿರ್ತಾರೆ, ಬಟ್ ಕೆಲವು ರಿಲೇಟಿವ್ಸ್ನಂತೂ ನಾನು ಕ್ಯಾರೇನೇ ಇಲ್ಲ. ಬಿಕಾಸ್ ಐನೋ ಯಾರ್ಯಾರು ನಮ್ಮನ್ನು ಎಲ್ಲೆಲ್ಲಿ ನೋಡಿದ್ರು, ಯಾವ್ಯಾವ ಥರ ಇನಿಷಿಯಲಿ ಹೆಂಗೆ ಆಡ್ಕೊಂಡ್ರು ಅಂತ. ಸೊ ನಾನು ಯಾರನ್ನ ಎಲ್ಲಿಡಬೇಕು ಅಲ್ಲೇ, ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್, ಥ್ಯಾಂಕ್ ಯು ಸರ್, ಅಷ್ಟೇ. ಗುಡ್. ಈ ಮನಸ್ಥಿತಿಲಿದ್ದರೆ ಯಶಸ್ಸನ್ನು ಸಾಧಿಸಬಹುದು ಅಷ್ಟೇ ಸರ್. ಬಟ್ ಆದರೂ ಈಗ ಪ್ರಶ್ನೆ ಏನು ಗೊತ್ತಾ, ನಿಮ್ಮ ಪತಿ ಆಗುತ್ತಿರುವವರು ಇತ್ತೀಚೆಗೆ ಸ್ಮಾರ್ಟ್ ಆಗಿ ಸ್ಲಿಮ್ ಆಗ್ತಾ ಇದಾರಲ್ಲ, ಏನು ಸಮಾಚಾರ? ಅದೇ ಮದುವೆ ಫಿಕ್ಸ್ ಆಯ್ತಂತ. ಮದುವೆ ಫಿಕ್ಸ್ ಆದ್ರೆ ಸ್ಮಾರ್ಟ್ ಆಗ್ಬೇಕಾ? ಮತ್ತೆ ಅವ್ರ ಏಜ್ ಇವಾಗ 29 ಕಂಪ್ಲೀಟ್ ಆಗಿ 30 ರನ್ನಿಂಗ್. ಓಕೆನಾ? ಈ ಏಜ್ಗೆ ಅವರಿಗೆ ಫೀಲ್ ಆಗಿದೆ. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊ ಬರ್ತಾ ಇದ್ದೆ, ಒಂಚೂರು ಡಯಟ್ ಮಾಡಿ ಜಿಮ್ ಮಾಡಿ ಅಂತ. ಸೊ ಅವಾಗ ಅಷ್ಟು ಅವರು ಕಾನ್ಶಿಯಸ್ ಆಗಿ ಇರ್ಲಿಲ್ಲ. ಬಟ್ ಇವಾಗ ಮಾತ್ರ ಅವರಾಗೆ ಅವರು ಏನೋ ಗೊತ್ತಿಲ್ಲ, ಕಮೆಂಟ್ ನೋಡೋ ಏನೋ, ಅದು ಒಂದು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಮದ್ವೆ ಫಿಕ್ಸ್ ಆಗಿರೋದಕ್ಕೆ ಮೇ ಬಿ ಈ ತರ ರೆಡಿ ಆಗ್ತಿದಾರೋ, ಅಥವಾ ಅವ್ರು ಹೇಳ್ಬೇಕಿದೇನಾ, ಅಥವಾ ಹೆಲ್ದಿ ಆಗಿರೋದಕ್ಕೆ ಈ ತರ ಮಾಡ್ತಿದ್ದೀರಾ?
ನಾನು ನೋಡಿದ್ದು ಪ್ರಶಾಂತ್ ಒಂದು ಗ್ಯಾಪ್ ಆದ್ಮೇಲೆ ಒಂದ್ ಸ್ವಲ್ಪ ಸಣ್ಣ ಕಾಣಿಸ್ತಿದೆ ಮಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಸಣ್ಣ ಟ್ರೈ ಮಾಡ್ತಿದ್ರಿ? ಟ್ರೈ ಮಾಡಿ ಜಿಮ್ಗೆ ಹೋಗ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಏನಂದರೆ ಜಿಮ್ಗೆ ಹೋಗೋದು ಬರೀ 6 ಪ್ಯಾಕ್ಸ್ ಬೆಳೆಸ್ಬೇಕು, ಸಣ್ಣ ಆಗಬೇಕು ಅನ್ನೋದನ್ನ ಹೊರತುಪಡಿಸಿ ನಿನಗೆ ನಿನ್ನ ಬಾಡಿ ನೀನು ಟೈಮ್ ಕೊಡಬೇಕು ಅಂತ ನನಗೆ ಹೇಳಿದರು. ಯಾರೊಬ್ರು ಹೇಳಿದರು, ನಿನ್ನ ಬಾಡಿಗೆ ನೀನು 1 hour ಟೈಮ್ ಕೊಡಲಿಲ್ಲ ಅಂತಂದರೆ ನೀನು ಇನ್ನೇನಕ್ಕೆ, ನೀನು 24 hour ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ, ಇನ್ನೊಬ್ರನ್ನ ಇದು ಮಾಡೋದಕ್ಕೆ, ನಿನ್ನ ಜೀವನ ಸಾಗಿಸೋಕ್ಕೆ ನೀನು 24 hour ಇಟ್ಟಿದ್ದಾರೆ. ಆದ್ರೆ 1 hour ನಿನ್ನ ಟೈಮ್ ಕೊಡೋಂತ ಯಾರೋ ನನಗೆ ಹೇಳಿದ್ರು, ಯಾರೋ ಅಲ್ಲ, ನನಗೆ ಅನುಪಮ ಅವರೇ ಹೇಳಿದ್ರು. ಅನುಪಮ ಅಕ್ಕ. ಸೊ ಅವ್ರು ಹೇಳೋದು, ನಿನ್ನ ಬಾಡಿ ನೀನು ಟೈಮ್ ಕೊಡೋ, ನಿನ್ನ ಬಾಡಿ ನೀನು ಟೈಮ್ ಕೊಟ್ಟಾಗಲೇ ನೀನು ಇದು ಮಾಡೋದು. ಸೊ ನನಗೆ ಜಿಮ್ ಫ್ರೀಕ್, ಹೆವಿ ಜಿಮ್ ಫ್ರೀಕ್ ಅಕ್ಕ. ಸೊ ನನಗೆ ಅದು ತುಂಬ ತಲೆಗೆ ಓಡ್ತಿತ್ತು. ಓಕೆ ಫೈನ್, ನಾವು ತಿಂತೀವಿ, ಅದ್ರ ಜೊತೆಗೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ರೆಸ್ಟ್ ಮಾಡ್ತೀವಿ, ಸೋಂಬೇರಿಗಳಾಗ್ತೀವಿ. 1 hour ಟೈಮ್ ಕೊಡೋಣ ಅಂದ್ಬಿಟ್ಟು ಈಗಿಂದ, ಈ ನಾಟ್ ಓನ್ಲಿ ಬಿಕಾಸ್ ಆಫ್ ಮದುವೆಯಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದ್ರ ಜೊತೆ ಇದ್ರೆ, ಮದುವೆ ಆದ್ಮೇಲೆ ಇನ್ನು ಮುಂದೆ ಫಿಟ್ ಆಗಿರಬೇಕು. ಆ್ಯಂಡ್ ನನಗೊಂದು ಆಸೆ ಇದೆ, ಇವಳು ನನ್ನ ಜೊತೆ ವರ್ಕೌಟ್ ಮಾಡಿ, ಇವಳು ನನ್ನ ಜೊತೆ ವರ್ಕೌಟ್ಗೆ ಬರ್ತಾಳೆ. ಸೊ ನಾನು ಇವಳು ಒಟ್ಟಿಗೆ ಮದುವೆ ಆದ್ಮೇಲೂ ವರ್ಕೌಟ್ ಮಾಡೋಣ. ಜೊತೆಗೆ ಇನ್ನೊಂದು ಅನ್ಸಿರುತ್ತಲ್ಲ, ಅವಳು ಪಕ್ಕ ನಿಂತ್ರೆ ನಾನು ಈಡು ಜೋಡು ತರ ಚೆನ್ನಾಗಿ ಕಾಣಿಸ್ತೀನಿ. ಎಸ್, ಇದು ನನಗೆ ತುಂಬಾ ಹಚ್ಚಿದೆ ಆಕ್ಚುಲಿ. ಅಂದ್ರೆ ನಾನು ಹೇಳೋದು, ಅವ್ರು ಏನೇ ಅನ್ಕೊಳ್ಳಿ, ನನಗೆ ಅವಳ ಪಕ್ಕ ನಿಂತ್ಕೊಂಡಾಗ ಈಗ ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಅವಳು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಇದ್ದ ನಮ್ಮಿಬ್ರದ್ದು, ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಚೆನ್ನಾಗಿ ಹೇಳ್ತೀನಿ. ಸೊ ಬಣ್ಣ ಅಂತೂ ಹೌದೌದು, ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಅಪಿಯರೆನ್ಸ್, ಲುಕ್ಕು, ಫಿಟ್ನೆಸ್ ಚೆನ್ನಾಗಿ ಕಾಣಿಸ್ಬೋದಲ್ವಾ, ಅದನ್ನ ಚೇಂಜ್ ಮಾಡ್ಬೋದಲ್ಲ. ಅದಕ್ಕೆ ಅದನ್ನ ಒಂದು ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ಗುಡ್, ಪಾಸಿಟಿವ್ ಆಟಿಟ್ಯೂಡ್ ಅದು. ಹೌದು, ಕಂಟಿನ್ಯೂ. ಸೊ ಹಂಗಾರೆ ಪ್ರಶಾಂತ್ ಇವಾಗ ಏನಾದರೂ ಕಡಿಮೆ ಆಗಿ ಅಂದರೆ ಫಿಟ್ನೆಸ್ಸಲ್ಲಿ ಹೆಲ್ತಿಯಾಗಿ ಕಾಣೋದರ ಹಿಂದೆ ಕೃತಿ ಅವರ ಕೈವಾಡ. ಹೌದು ಸರ್, ಅದಂತೂ ಪಕ್ಕ. ಶೀಸ್ ಸರ್, ನಾನು ಇನ್ನೊಂದು ಹೇಳಲೇಬೇಕು ಸರ್, ಪ್ಲೀಸ್. ನನ್ನ ಜೀವನದಲ್ಲಿ ಶಿ ಹ್ಯಾಸ್ ಮೋಟಿವೇಟೆಡ್ ಮಿ ಅ ಲಾಟ್. ಸಿಕ್ಕಾಪಟ್ಟೆ. ಒಂದು ಅಂತ ಬರುತ್ತೆ ನೋಡಿ, ಪ್ರತಿ ಸತಿ ನಾನು ಎವ್ರಿ ಎಪಿಸೋಡ್ ಶೂಟ್ಗಳು ಮುಗಿಸ್ಕೊಂಬರ್ಬೇಕಾದ್ರೆ ಲೋ ಆದಾಗ ಫೋನ್ ಮಾಡಿದಾಗ ಯಾವಾಗಲೂ ನನಗೆ ಮೋಟಿವೇಟ್ ಮಾಡಿದ್ದಾರೆ. ಇಲ್ಲ, ನಿನಗೇನೋ ಒಂದಾಗುತ್ತೆ, ಮಾಡ್ಬೋದು, ನಿನ್ನ ಕೈಲಾಗುತ್ತೆ. ಆ್ಯಕ್ಚುಲಿ ನಾನು ಈ ಪ್ರತಿಯೊಂದು ಗಂಡಿನ ಸಕ್ಸಸ್ ಮುಂದೆ ಹಿಂದೆ ಹೆಣ್ಣಿನ ಒಂದು ಇದಿರುತ್ತಂತೆ, ಶ್ರಮ. ಸೊ ಅದನ್ನು ನಾನು ಈಗ ಒಪ್ಕೊತೀನಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ, ಅದೆಲ್ಲ ಸುಮ್ಮನೆ ಡೌ ಬಿಡ್ತಾವ್ರೆ ಅಂತ ಈಗ ಅನ್ಕೊಳ್ಳುವೆ. ಬಟ್ ಇವಾಗ ನಂಗೆ ಅನಿಸ್ತಿದೆ, ಎಸ್, ಅದನ್ನು ಹೇಳೋದಕ್ಕೆ, ಅದನ್ನು ತೀಡ್ಸೋದಕ್ಕೆ ಒಂದು ಹೆಣ್ಣು ಇರಬೇಕು. ನೋಡಿ, ಫ್ರೆಂಡ್ಸು ಹೇಳ್ದಾಗ ಒಪ್ಕೊಳ್ಳಿಲ್ಲ, ಅಮ್ಮ ಹೇಳ್ದಾಗ ಕೇಳಲಿಲ್ಲ, ಕೃತಿ ಹೇಳಿದ ತಕ್ಷಣ ಕೇಳ್ಬಿಟ್ಟೆ ನೀವು. ಸರ್, ಇವಾಗ ನಮ್ಮಮ್ಮ ಈ ವಿಡಿಯೋ ನೋಡ್ಬಿಟ್ಟು ಫೂ ಅಂತ ಮಕ್ಕಕ್ಕೆ ಹೋಗ್ಬಿಡ್ತಾರೆ. ಇಲ್ಲ ಸರ್, ನಮ್ಮಮ್ಮ ಹೇಳಿದ್ದು ಕೇಳ್ತೀನಿ. ಬಟ್ ನಮ್ಮ ಅಮ್ಮಂದಿರಂದ್ರೆ ನಮಗೆ ತುಂಬಾ ಒಂದು ಕೇರ್ ಫ್ರೀ ತರ ಆಗ್ಬಿಡುತ್ತೆ. ನಾನು ಯಾವಾಗಲೂ ನಮ್ಮ ಅಮ್ಮಂಗೆ, ಅಮ್ಮ ಹಿಂಗೆ ಅಂದ್ರೆ, ಅಮ್ಮ ಬಿಡಮ್ಮ, ಮಾಡ್ತೀನಿ ಬಿಡಮ್ಮ, ಆಗದ್ ಬಿಡಮ್ಮ, ಬಿಡಮ್ಮ. ಆಮೇಲೆ ನನಗೂ ನಮ್ಮಮ್ಮನಿಗೂ ಹೆಂಗಿದೆ ಅಂದ್ರೆ ಸರ್, ನಮ್ಮಮ್ಮ ಪ್ರಶಾಂತ್ ಅಂದ್ರೆ ಹೆತ್ತೋರ್ಗೆ ಹೆಗಣ ಮುದ್ದು ಅಂತಲ್ಲ, ಪ್ರಶಾಂತ್ ಹೆಂಗಿದ್ರು ಇಷ್ಟ. ಕರೆಕ್ಟ್. ಸಣ್ಣ ಯಾಕೋ ಸ್ವರ್ಗೋಗ್ಬಿಟ್ಟಿದ್ಯಲ್ಲೋ ಅಂತಾರೆ, ಸ್ವಲ್ಪ ತಿನ್ನು ಅಂತಾರೆ. ದಪ್ಪಗ ನೋಡು ತಿಂತ್ಯಾ, ಚೆನ್ನಾಗಿ ತಿಂತ್ಯಾ, ಅವ್ರು ನೋಡಿ ಎಷ್ಟು ಸಣ್ಣ ಇದೆ ಅಂದ್ರೆ. ನಮ್ಮ ತಂದೆ ತಾಯಿ ಅಂದ್ರೆ ಇದ್ರ ಹತ್ರ ಹೆಂಗಿದ್ರು ಕಷ್ಟ. ಸೊ ಬಟ್ ಅದನ್ನ ನಾನು ತಗೊಂಡ್ಬಿಟ್ಟಿದ್ದೀನಿ ಫ್ರೀಯಾಗೆ. ನಮ್ಮಮ್ಮ ಅಷ್ಟು ಫ್ರೀ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೇರೆಂಟ್ಸ್, ಎಸ್ಪೆಷಲಿ ನಮ್ಮಮ್ಮ. ಸೊ ನನಗೆ ಖುಷಿ ಆಗುತ್ತೆ, ನಮ್ಮಮ್ಮ ಆ ಫೇಸಲ್ಲಿ, ನಾನು ಇಷ್ಟು ವರ್ಷದ ಫೇಸಲ್ಲಿ ನಮ್ಮಮ್ಮ ನನ್ನ ಜೊತೆಗಿದ್ದು. ಇನ್ನು ಮುಂದೆನೂ ಅಷ್ಟೇ ಇವಳು ನನ್ನ ಜೊತೆಗೆ, ನಮ್ಮಮ್ಮನೂ ಟ್ರಾವೆಲ್ ಮಾಡಬೇಕು. ಬಿಕಾಸ್ ನನಗೆ ಇವಳು ಬಂದು ಅಂದ ತಕ್ಷಣ ನಾನು ಆಗಲ್ಲ. ಸೊ ನಮ್ಮಮ್ಮ ಇವಳು ಎಲ್ಲ ನನಗೆ ಫ್ಯಾಮಿಲಿ ಜೊತೆ ಇರೋದಂದ್ರೆ ಪ್ರಾಣ ಸರ್. ನನ್ನ ವ್ಲಾಗ್ಸಲ್ಲಿ ಕಂಪ್ಲೀಟ್ ನನ್ನ ವ್ಲಾಗ್ಸ್ ಬರೀ ಫ್ಯಾಮಿಲಿ ಮೇಲೆ ಹೋಗುತ್ತೆ. ನಂಗೆ ಫ್ಯಾಮಿಲಿ ಜೊತೆ ಇರೋದಂದ್ರೆ ಪ್ರಾಣ. ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ, ಕಸಿನ್ಸು ಎಲ್ಲ ಸುತ್ತಾಡಬೇಕು. ಆಮೇಲೆ ನನಗೆ ಬರೀ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ನ ಆ್ಯಡ್ ಮಾಡಬೇಕು. ಅದೊಂದು ದೊಡ್ಡ ಮೀಟಪ್, ದೊಡ್ಡ ಫ್ಯಾಮಿಲಿ ಆದರೆ ನಿಮ್ಗೆ ನೋಡೋಕ್ಕೆ ಖುಷಿ ಸರ್. ಹೌದು. ಮುಂಚೆ ಫ್ಯಾಮಿಲಿ ಅಂದರೆ 20 ಜನ ಇರೋರು ಒಂದು ಮನೇಲಿ, ಈಗ ಫ್ಯಾಮಿಲಿ ಅಂದರೆ 3 ಜನ, ಗಂಡ ಹೆಂಡತಿ ಮಗು. ಅದು ಫ್ಯಾಮಿಲಿ ಅಲ್ಲ. ಫ್ಯಾಮಿಲಿ ಈಸ್ ಆಲ್ ಅಬೌಟ್ ಹ್ಯಾವಿಂಗ್ ಬಿಗ್ ಫ್ಯಾಮಿಲಿ, ಒಂದು 15 to 20 ಮೆಂಬರ್ಸ್ ಇರ್ತಾರೆ, ಅದು ಫ್ಯಾಮಿಲಿ. ನಾನು ಅದನ್ನು ತುಂಬ ನಂಬ್ತೀನಿ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದು ಯಾವಾಗ ಅಂದರೆ, ಇವರಿಬ್ಬರು ಎಂಗೇಜ್ಮೆಂಟ್ ಆದಾಗ ಸ್ಟೇಜ್ ಮೇಲೆ ಅವ್ರ ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾರೆ, ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾರೆ. ಏನ್ ಗುರು ಈ ಫ್ಯಾಮಿಲಿ ಅನ್ನೋ ಮಟ್ಟಿಗೆ ಎಂಜಾಯ್ ಮಾಡೋದು. ಹೌದೌದು. ನಾನು ಅದು ನಿಜವಾಗ್ಲೂ ಖುಷಿ. ನಿಜ ನನಗೆ ಏನಕ್ಕೆ ಇದು ಹೇಳ್ತೀನಿ ಅಂದರೆ, ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಅಯ್ಯೋ ತುಂಬ ಆರ್ಗನೈಸ್ಡ್ ಆಗಿ ಹೋಗ್ತಿದೆ. ತುಂಬ ಬರೋದು ಈ ಮಾಡ್ತಾರಲ್ಲ ಮದುವೆಗಳೆಲ್ಲ, ಯಾವ್ದು ಸಾಂಗ್ ಕೊಡಿ, ಮುಯಿ ಕೊಡಿ, ಎಲ್ಲ ಕೊಡಿ, ಊಟ ಮಾಡ್ಕೊಂಡು ಹೋಗಿ. ಇದು ಯಾಕೋ ಇಷ್ಟ ಆಗ್ತಿಲ್ವಲ್ಲ ಅಂತ ನಾನಂದೆ. ಇವ್ರು ಕೆಲಸ ಮಾಡಿ ಸಾಂಗ್ ಹಾಕು. ಅದಕ್ಕೆ ಇವರು ಐಟಮ್ ಸಾಂಗ್ ಆಗ್ತಿಲ್ಲ, ಐಟಮ್ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ, ಎಲ್ಲ ದೊಡ್ಡವ್ರು ಇದ್ದಾರೆ ಕಣ, ಐಟಮ್ ಸಾಂಗ್ ಹಾಕ್ಬೇಡ. ಅವ್ರು ಯಾವ್ದಾಗ ಹೋಗ್ತಾರೆ ಗೊತ್ತಾ, ತುಪ್ ಅದೆಲ್ಲ ಹಾಕ್ಬೇಡ ಕಣೋ, ಮಕ್ಕೂಗಿತಾರೆ, ತುಪ್ಪು ಎಲ್ಲ ಹಾಕ್ಬೇಡ, ಮಸ್ತು ಮಲಕ್ ಹಾಕ್ತೀನಿ. ಸರಿ ಓಕೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳೋದು, ಸ್ವಲ್ಪ ಮಸ್ತು ಮಲಕ್ ಹಾಕು ಅಂತ ಅಂದ್ಬಿಟ್ಟು ಅದು ಡ್ಯಾನ್ಸ್ ಮಾಡಿದ್ವಿ. ಎಲ್ಲನೂ ಹೇಳ್ಕೊಂಬಂದು ಡ್ಯಾನ್ಸ್ ಮಾಡಿದ್ವಿ. ಈಗ ಅಷ್ಟು ಆರ್ಗನೈಸ್ಡ್ ಆಗಿ ಹೋಗಿರೋ ಪ್ರೋಗ್ರಾಮ್ಗಿಂತ ನನಗೆ ಆ ಕ್ಷಣ ಡ್ಯಾನ್ಸ್ ಮಾಡೋದಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಹೈಲೈಟ್ ಅದೇ ಆಗಿದೆ. ಯಾಕಂದ್ರೆ ಅಲ್ಲಿ ನಾವಾಗಿದ್ದೀವಿ, ಹಾ ಮತ್ತೊಬ್ರು ಏನು ಅನ್ಕೊಂತಾರೋ, ಮತ್ತೊಬ್ರು ಇದೇನು ಹಿಂಗೆ ಮಾಡ್ತಿದ್ದಾರೆ ಅಂತ ಅನ್ಕೋತಾರೋ ಬೇಡ. ನಾವೆಲ್ಲ ಖುಷಿ. ನಮ್ಮ ಅಪ್ಪ ಬಂದು ಡ್ಯಾನ್ಸ್ ಮಾಡಿದ್ರು, ನಮ್ಮ ಅಮ್ಮ ಬಂದು ಡ್ಯಾನ್ಸ್ ಮಾಡಿದ್ರು, ಆಮೇಲೆ ನಮ್ಮ ಫ್ರೆಂಡ್ಸ್, ಕಸಿನ್ಸ್, ವಾಣಿ, ಸೂರಜ್. ಲಿಟ್ರಲಿ ನಾನು ಆ್ಯಕ್ಚುಲಿ ಹೇಳ್ತೀನಿ, ನನ್ನ ಎಂಗೇಜ್ಮೆಂಟ್ನ ಫುಲ್ಫಿಲ್ ಮಾಡಿದ್ರು. ನಾನು ಹೆಂಗೆ ಅನ್ಕೊಂಡಿದ್ನೋ ವಿಷನ್ನ ಹಂಗೆ ವಿಜುವಲೈಸ್ ಮಾಡಿದ್ನೋ ಹಂಗೆ ಮಾಡಿದ್ರು. ಹಂಗೆ ಕೃತಿ ಅಂತ ಜೊತೆಗೆ ಸ್ಟೆಪ್ ಆಗ್ತಾ ಅವಳು ಸ್ಟೆಪ್ ಆಗ್ತಿ. ಅವಳು, ನಾನು ಹೇಳ್ತೀನಿ, ಆಮೇಲೆ ಇನ್ನೊಂದು ಏನಾಗ್ತದೆ, ಅಲ್ಲಿ ಯಾರೋ ಕೇಳಿದ್ರು, ನಾನು ಇವಳು ಡ್ಯಾನ್ಸ್ ಮಾಡ್ತಾ ಇದೀವಿ, ಇವಳು ಬಿಟ್ಲು, ಇವಳು ಅಲ್ಲೋಗಿ ಮೆತ್ತಗೆ ಮಾಡ್ತಾವಳೆ ಆಯ್ತಾ. ನಾನ್ ಫುಲ್ ಜೋಶಲ್ಲಿ ಇದ್ನ, ಇಬ್ರು ಫ್ರೆಂಡ್ಸ್ ಇದ್ರು ಹುಡುಗಿರು, ಅನ್ನೋಕು ಹೇಳ್ಕೊಂಡು ಇನ್ನೊಂದು ಹುಡುಗಿ ಹೇಳ್ಕೊಂಡು ಡಂಕನ ಡ್ಯಾನ್ಸ್ ಮಾಡ್ತೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟಿದೆ, ಪತ್ನಿಯನ್ನು ಬಿಟ್ಟು ಬೇರೆ ಇಬ್ಬರ ಜೊತೆ ಡ್ಯಾನ್ಸ್ ಮಾಡ್ತಿದ್ದ ಪ್ರಶಾಂತ್ ಅಂತ. ಅಪ್ಪ ಏನಪ್ಪ ಡ್ಯಾನ್ಸ್ ಮಾಡೋದು ತಪ್ಪೇನಪ್ಪ ಅಂತ ಅದು ಬಂದ್ಬಿಡ್ತು. ಬಟ್ ದೋ ಇಟ್ಸ್ ಫನ್ ಅಂತ ಗೊತ್ತು ಜನ, ಬಟ್ ನಾನು ಎಂಜಾಯ್ ಮಾಡ್ತೀನಿ ಸರ್. ಆ್ಯಂಡ್ ಅವಳಲ್ಲಿ ಯಾವ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ಫುಲ್ ಮಜಾ. ಇದು ನನ್ನ ಕತೆ.